ರಾಜ್ಯದಲ್ಲಿ ಖಜಾನೆ ಖಾಲಿಯಾದರೂ ಕೂಡ ಆಡಂಬರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು. ಈಗ ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಹೆಚ್ಚುವರಿ ಅನುದಾನ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾಪವನ್ನು ಮಾಡಿದೆ. ವಿಜೇಂದ್ರ ಬೆಂಬಲಿಗರ ವೀರಶೈವ ಲಿಂಗಾಯತ ಸರಣಿ ಸಭೆ ಹಿನ್ನೆಲೆ ವಿಜೇಂದ್ರ ಸಭೆಗಳು ನಡೆಸದಂತೆ ಸೂಚನೆ ನೀಡಿದ್ದಾರೆ. ತಕ್ಷಣವೇ ನಿಮ್ಮ ಸಭೆಗಳನ್ನು ನಿಲ್ಲಿಸಬೇಕು, ಪಕ್ಷಕ್ಕೆ ಆಗುವ ಮುಜುಗರವನ್ನು ತಪ್ಪಿಸಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಸೂಚಿಸಿದ್ದಾರೆ. 1ನೇ ತರಗತಿಯನ್ನು ಸೇರುವುದಕ್ಕೆ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ ಒಂದೆರಡು ದಿನ ಕಡಿಮೆ ಇರುವಂತಹ ಮಕ್ಕಳಿಗೆ ಅಡ್ಮಿಷನ್ ಭಾಗ್ಯ ಇಲ್ಲ. ಸಂಕಷ್ಟದ ಸುಳಿಯಲ್ಲಿ ಪೋಷಕರು ಸಿಕ್ಕಾಕೊಂಡಿದ್ದಾರೆ. ವಿವಿ ಮುಚ್ಚುವ ನಿರ್ಧಾರದ ವಿರುದ್ಧ ಮಂಡ್ಯದಲ್ಲಿ ದೋಸ್ತಿ ಪಕ್ಷಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿವೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ ಸೇರಿದಂತೆ ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂಪನಹಳ್ಳಿ ಬಳಿ ಅಬಕಾರಿ ಅಧಿಕಾರಿಗಳು ಅನುಮತಿ ಇಲ್ಲದೆ ನೀರಾ ಇಳಿಸ್ತಾ ಇದ್ದಾರೆ ಅಂತ ರೈತರನ್ನ ಬಂಧಿಸಿದ್ದಾರೆ. ಅಧಿಕಾರಿಗಳ ಕಾರು ತಡೆದು ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕ ಕಂದುಕೂರು ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಣ್ಣ ಸಂಬರ ಅಲಿಪುರ ಗ್ರಾಮದ ಜನರ ಸಮಸ್ಯೆಯನ್ನ ಶಾಸಕರು ಆಲಿಸಿದರು. ಮೂಲಭೂತ ಸೌಕರ್ಯ ಹಾಗೂ ಕಾರ್ಮಿಕರಿಗೆ ಸೇಫ್ಟಿ ನೀಡದ ಆರೋಪ ಕೇಳಿಬಂದಿದೆ. ರಾಮನಗರದ ಚನ್ನಪಟ್ಟಣ ಕೆಎಂಎಫ್ ಆಡಳಿತ ಮಂಡಳಿಯ ವಿರುದ್ಧ ಹೊರಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಡೆಡ್ಲಿ ಡೇಂಜರಸ್ ಆಗಿದೆ. ಮೆಹಂದಿಯಿಂದ ಚರ್ಮರೋಗ ಸಮಸ್ಯೆ ಹೆಚ್ಚಳ ಆಗಿದೆ. ಕಾಸ್ಮೆಟಿಕ್ ಆಕ್ಟ್ ಅಡಿ ಕಡಿವಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂನಲ್ಲಿ ಕಳ್ಳತನ ನಡೆದಿದೆ. 13 ಗ್ಯಾಸ್ ಕಟರ್ನಿಂದ ಎಟಿಎಂ ಮಿಷನ್ ಕಟ್ ಮಾಡಿ ಕಳ್ಳತನ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಸಂಡೂರು ತಾಲೂಕಿನ ಕುರೇಕುಪ್ಪ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿರುವುದು. ಕುರೇಕುಪ್ಪ ಜಾನುವಾರು ಸಂವರ್ಧನೆ ಮತ್ತು ತರಬೇತಿ ಕೇಂದ್ರ. ರಾಯಚೂರು ಗಡಿ ಭಾಗದಲ್ಲಿ ಕೋಳಿ ಉತ್ಪನ್ನ, ಹಕ್ಕಿ ಸಾಕಾಣಿಕೆ ನಿಷೇಧ ಮಾಡಲಾಗಿದೆ. ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಆದೇಶಕ್ಕೂ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಗಿಲ್ಲೆಸುಗೂರು ಚೆಕ್ಪೋಸ್ಟ್ನಲ್ಲಿ ಪರಿಶೀಲನೆ ಮಾಡದೆ ಗಡಿ ಭಾಗದ ಚೆಕ್ಪೋಸ್ಟ್ಗೆ ಬೀಗ ಹಾಕಲಾಗಿದೆ. ಮಂಗಳೂರಿನ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ ನಾಪತ್ತೆಯಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ. ತಿರುಗುಪ್ಪ ತಾಲೂಕಿನ ಹುಳೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಶಾಲೆಗಳಿಗೆ ವಿತರಣೆ ಮಾಡುವಂತಹ ಅಕ್ಕಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಮಂಗಳೂರಿನ ನೆಲ್ಲಿದಡಿ ಗುತ್ತುವಿನ ದೈವಾರಾಧನೆಗೆ ಎಸ್ಸಿಜಿ ಅಧಿಕಾರಿಗಳಿಂದ ಅಡ್ಡಿ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ವರದಿಯ ಬಳಿಕ ದಕ್ಷಿಣ ಕನ್ನಡ ಸಂಸದರು ಎಚ್ಚೆತ್ತುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನದ ಬಳಿ ಹಂಪಿ ಉತ್ಸವದ ನಿಮಿತ್ತ ಸಾವಿರಾರು ಜನರು ಯೋಗ ಮಾಡಿದ್ದಾರೆ. ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಜೀವಿ ಧಾಮಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಖಜಾನೆ ಖಾಲಿಯಾದರೂ ಕೂಡ ಆಡಂಬರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು. ಈಗ ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಹೆಚ್ಚುವರಿ ಅನುದಾನ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾಪವನ್ನು ಮಾಡಿದೆ. ವಿಜೇಂದ್ರ ಬೆಂಬಲಿಗರ ವೀರಶೈವ ಲಿಂಗಾಯತ ಸರಣಿ ಸಭೆ ಹಿನ್ನೆಲೆ ವಿಜೇಂದ್ರ ಸಭೆಗಳು ನಡೆಸದಂತೆ ಸೂಚನೆ ನೀಡಿದ್ದಾರೆ. ತಕ್ಷಣವೇ ನಿಮ್ಮ ಸಭೆಗಳನ್ನು ನಿಲ್ಲಿಸಬೇಕು, ಪಕ್ಷಕ್ಕೆ ಆಗುವ ಮುಜುಗರವನ್ನು ತಪ್ಪಿಸಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಸೂಚಿಸಿದ್ದಾರೆ. 1ನೇ ತರಗತಿಯನ್ನು ಸೇರುವುದಕ್ಕೆ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ ಒಂದೆರಡು ದಿನ ಕಡಿಮೆ ಇರುವಂತಹ ಮಕ್ಕಳಿಗೆ ಅಡ್ಮಿಷನ್ ಭಾಗ್ಯ ಇಲ್ಲ. ಸಂಕಷ್ಟದ ಸುಳಿಯಲ್ಲಿ ಪೋಷಕರು ಸಿಕ್ಕಾಕೊಂಡಿದ್ದಾರೆ. ವಿವಿ ಮುಚ್ಚುವ ನಿರ್ಧಾರದ ವಿರುದ್ಧ ಮಂಡ್ಯದಲ್ಲಿ ದೋಸ್ತಿ ಪಕ್ಷಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿವೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ ಸೇರಿದಂತೆ ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂಪನಹಳ್ಳಿ ಬಳಿ ಅಬಕಾರಿ ಅಧಿಕಾರಿಗಳು ಅನುಮತಿ ಇಲ್ಲದೆ ನೀರಾ ಇಳಿಸ್ತಾ ಇದ್ದಾರೆ ಅಂತ ರೈತರನ್ನ ಬಂಧಿಸಿದ್ದಾರೆ. ಅಧಿಕಾರಿಗಳ ಕಾರು ತಡೆದು ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕ ಕಂದುಕೂರು ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಣ್ಣ ಸಂಬರ ಅಲಿಪುರ ಗ್ರಾಮದ ಜನರ ಸಮಸ್ಯೆಯನ್ನ ಶಾಸಕರು ಆಲಿಸಿದರು. ಮೂಲಭೂತ ಸೌಕರ್ಯ ಹಾಗೂ ಕಾರ್ಮಿಕರಿಗೆ ಸೇಫ್ಟಿ ನೀಡದ ಆರೋಪ ಕೇಳಿಬಂದಿದೆ. ರಾಮನಗರದ ಚನ್ನಪಟ್ಟಣ ಕೆಎಂಎಫ್ ಆಡಳಿತ ಮಂಡಳಿಯ ವಿರುದ್ಧ ಹೊರಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಡೆಡ್ಲಿ ಡೇಂಜರಸ್ ಆಗಿದೆ. ಮೆಹಂದಿಯಿಂದ ಚರ್ಮರೋಗ ಸಮಸ್ಯೆ ಹೆಚ್ಚಳ ಆಗಿದೆ. ಕಾಸ್ಮೆಟಿಕ್ ಆಕ್ಟ್ ಅಡಿ ಕಡಿವಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂನಲ್ಲಿ ಕಳ್ಳತನ ನಡೆದಿದೆ. 13 ಗ್ಯಾಸ್ ಕಟರ್ನಿಂದ ಎಟಿಎಂ ಮಿಷನ್ ಕಟ್ ಮಾಡಿ ಕಳ್ಳತನ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಸಂಡೂರು ತಾಲೂಕಿನ ಕುರೇಕುಪ್ಪ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿರುವುದು. ಕುರೇಕುಪ್ಪ ಜಾನುವಾರು ಸಂವರ್ಧನೆ ಮತ್ತು ತರಬೇತಿ ಕೇಂದ್ರ.
ರಾಯಚೂರು ಗಡಿ ಭಾಗದಲ್ಲಿ ಕೋಳಿ ಉತ್ಪನ್ನ ಹಕ್ಕಿ ಸಾಕಾಣಿಕೆ ನಿಷೇಧ ಮಾಡಲಾಗಿದೆ. ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ಗೆ ಆದೇಶಕ್ಕೂ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಗಿಲ್ಲೆಸುಗೂರು ಚೆಕ್ಪೋಸ್ಟ್ನಲ್ಲಿ ಪರಿಶೀಲನೆ ಮಾಡದೆ ಗಡಿ ಭಾಗದ ಚೆಕ್ಪೋಸ್ಟ್ಗೆ ಬೀಗ ಹಾಕಲಾಗಿದೆ. ಮಂಗಳೂರಿನ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ ನಾಪತ್ತೆಯಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ. ತಿರುಗುಪ್ಪ ತಾಲೂಕಿನ ಹುಳೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಶಾಲೆಗಳಿಗೆ ವಿತರಣೆ ಮಾಡುವಂತಹ ಅಕ್ಕಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಮಂಗಳೂರಿನ ನೆಲ್ಲಿದಡಿ ಗುತ್ತುವಿನ ದೈವಾರಾಧನೆಗೆ ಎಸ್ಸಿಜಿ ಅಧಿಕಾರಿಗಳಿಂದ ಅಡ್ಡಿ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ವರದಿಯ ಬಳಿಕ ದಕ್ಷಿಣ ಕನ್ನಡ ಸಂಸದರು ಎಚ್ಚೆತ್ತುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನದ ಬಳಿ ಹಂಪಿ ಉತ್ಸವದ ನಿಮಿತ್ತ ಸಾವಿರಾರು ಜನರು ಯೋಗ ಮಾಡಿದ್ದಾರೆ. ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಜೀವಿ ಧಾಮಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಖಜಾನೆ ಖಾಲಿಯಾದರೂ ಕೂಡ ಆಡಂಬರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು. ಈಗ ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಹೆಚ್ಚುವರಿ ಅನುದಾನ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾಪವನ್ನು ಮಾಡಿದೆ. ವಿಜೇಂದ್ರ ಬೆಂಬಲಿಗರ ವೀರಶೈವ ಲಿಂಗಾಯತ ಸರಣಿ ಸಭೆ ಹಿನ್ನೆಲೆ ವಿಜೇಂದ್ರ ಸಭೆಗಳು ನಡೆಸದಂತೆ ಸೂಚನೆ ನೀಡಿದ್ದಾರೆ. ತಕ್ಷಣವೇ ನಿಮ್ಮ ಸಭೆಗಳನ್ನು ನಿಲ್ಲಿಸಬೇಕು, ಪಕ್ಷಕ್ಕೆ ಆಗುವ ಮುಜುಗರವನ್ನು ತಪ್ಪಿಸಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಸೂಚಿಸಿದ್ದಾರೆ. 1ನೇ ತರಗತಿಯನ್ನು ಸೇರುವುದಕ್ಕೆ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ ಒಂದೆರಡು ದಿನ ಕಡಿಮೆ ಇರುವಂತಹ ಮಕ್ಕಳಿಗೆ ಅಡ್ಮಿಷನ್ ಭಾಗ್ಯ ಇಲ್ಲ. ಸಂಕಷ್ಟದ ಸುಳಿಯಲ್ಲಿ ಪೋಷಕರು ಸಿಕ್ಕಾಕೊಂಡಿದ್ದಾರೆ. ವಿವಿ ಮುಚ್ಚುವ ನಿರ್ಧಾರದ ವಿರುದ್ಧ ಮಂಡ್ಯದಲ್ಲಿ ದೋಸ್ತಿ ಪಕ್ಷಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿವೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ ಸೇರಿದಂತೆ ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂಪನಹಳ್ಳಿ ಬಳಿ ಅಬಕಾರಿ ಅಧಿಕಾರಿಗಳು ಅನುಮತಿ ಇಲ್ಲದೆ ನೀರಾ ಇಳಿಸ್ತಾ ಇದ್ದಾರೆ ಅಂತ ರೈತರನ್ನ ಬಂಧಿಸಿದ್ದಾರೆ. ಅಧಿಕಾರಿಗಳ ಕಾರು ತಡೆದು ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕ ಕಂದುಕೂರು ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಣ್ಣ ಸಂಬರ ಅಲಿಪುರ ಗ್ರಾಮದ ಜನರ ಸಮಸ್ಯೆಯನ್ನ ಶಾಸಕರು ಆಲಿಸಿದರು. ಮೂಲಭೂತ ಸೌಕರ್ಯ ಹಾಗೂ ಕಾರ್ಮಿಕರಿಗೆ ಸೇಫ್ಟಿ ನೀಡದ ಆರೋಪ ಕೇಳಿಬಂದಿದೆ. ರಾಮನಗರದ ಚನ್ನಪಟ್ಟಣ ಕೆಎಂಎಫ್ ಆಡಳಿತ ಮಂಡಳಿಯ ವಿರುದ್ಧ ಹೊರಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಡೆಡ್ಲಿ ಡೇಂಜರಸ್ ಆಗಿದೆ. ಮೆಹಂದಿಯಿಂದ ಚರ್ಮರೋಗ ಸಮಸ್ಯೆ ಹೆಚ್ಚಳ ಆಗಿದೆ. ಕಾಸ್ಮೆಟಿಕ್ ಆಕ್ಟ್ ಅಡಿ ಕಡಿವಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂನಲ್ಲಿ ಕಳ್ಳತನ ನಡೆದಿದೆ. ಖದೀಮರು ಗ್ಯಾಸ್ ಕಟರ್ನಿಂದ ಎಟಿಎಂ ಮಿಷನ್ ಕಟ್ ಮಾಡಿ ಕಳ್ಳತನ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಸಂಡೂರು ತಾಲೂಕಿನ ಕುರೇಕುಪ್ಪ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿರುವುದು. ಕುರೇಕುಪ್ಪ ಜಾನುವಾರು ಸಂವರ್ಧನೆ ಮತ್ತು ತರಬೇತಿ ಕೇಂದ್ರ. ರಾಯಚೂರು ಗಡಿ ಭಾಗದಲ್ಲಿ ಕೋಳಿ ಉತ್ಪನ್ನ ಹಕ್ಕಿ ಸಾಕಾಣಿಕೆ ನಿಷೇಧ ಮಾಡಲಾಗಿದೆ. ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ಗೆ ಆದೇಶಕ್ಕೂ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಗಿಲ್ಲೆಸುಗೂರು ಚೆಕ್ಪೋಸ್ಟ್ನಲ್ಲಿ ಪರಿಶೀಲನೆ ಮಾಡದೆ ಗಡಿ ಭಾಗದ ಚೆಕ್ಪೋಸ್ಟ್ಗೆ ಬೀಗ ಹಾಕಲಾಗಿದೆ. ಮಂಗಳೂರಿನ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ ನಾಪತ್ತೆಯಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ. ತಿರುಗುಪ್ಪ ತಾಲೂಕಿನ ಹುಳೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಶಾಲೆಗಳಿಗೆ ವಿತರಣೆ ಮಾಡುವಂತಹ ಅಕ್ಕಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಮಂಗಳೂರಿನ ನೆಲ್ಲಿದಡಿ ಗುತ್ತುವಿನ ದೈವಾರಾಧನೆಗೆ ಎಸ್ಸಿಜಿ ಅಧಿಕಾರಿಗಳಿಂದ ಅಡ್ಡಿ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ವರದಿಯ ಬಳಿಕ ದಕ್ಷಿಣ ಕನ್ನಡ ಸಂಸದರು ಎಚ್ಚೆತ್ತುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನದ ಬಳಿ ಹಂಪಿ ಉತ್ಸವದ ನಿಮಿತ್ತ ಸಾವಿರಾರು ಜನರು ಯೋಗ ಮಾಡಿದ್ದಾರೆ. ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಜೀವಿ ಧಾಮಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಖಜಾನೆ ಖಾಲಿಯಾದರೂ ಕೂಡ ಆಡಂಬರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು. ಈಗ ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಹೆಚ್ಚುವರಿ ಅನುದಾನ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾಪವನ್ನು ಮಾಡಿದೆ. ವಿಜೇಂದ್ರ ಬೆಂಬಲಿಗರ ವೀರಶೈವ ಲಿಂಗಾಯತ ಸರಣಿ ಸಭೆ ಹಿನ್ನೆಲೆ ವಿಜೇಂದ್ರ ಸಭೆಗಳು ನಡೆಸದಂತೆ ಸೂಚನೆ ನೀಡಿದ್ದಾರೆ. ತಕ್ಷಣವೇ ನಿಮ್ಮ ಸಭೆಗಳನ್ನು ನಿಲ್ಲಿಸಬೇಕು, ಪಕ್ಷಕ್ಕೆ ಆಗುವ ಮುಜುಗರವನ್ನು ತಪ್ಪಿಸಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಸೂಚಿಸಿದ್ದಾರೆ. 1ನೇ ತರಗತಿಯನ್ನು ಸೇರುವುದಕ್ಕೆ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ ಒಂದೆರಡು ದಿನ ಕಡಿಮೆ ಇರುವಂತಹ ಮಕ್ಕಳಿಗೆ ಅಡ್ಮಿಷನ್ ಭಾಗ್ಯ ಇಲ್ಲ. ಸಂಕಷ್ಟದ ಸುಳಿಯಲ್ಲಿ ಪೋಷಕರು ಸಿಕ್ಕಾಕೊಂಡಿದ್ದಾರೆ. ವಿವಿ ಮುಚ್ಚುವ ನಿರ್ಧಾರದ ವಿರುದ್ಧ ಮಂಡ್ಯದಲ್ಲಿ ದೋಸ್ತಿ ಪಕ್ಷಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿವೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ ಸೇರಿದಂತೆ ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ.
ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂಪನಹಳ್ಳಿ ಬಳಿ ಅಬಕಾರಿ ಅಧಿಕಾರಿಗಳು ಅನುಮತಿ ಇಲ್ಲದೆ ನೀರ ಇಳಿಸ್ತಾ ಇದ್ದಾರೆ ಅಂತ ರೈತರನ್ನ ಬಂಧಿಸಿದ್ದಾರೆ. ಅಧಿಕಾರಿಗಳ ಕಾರು ತಡೆದು ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕ ಕಂದುಕೂರು ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಣ್ಣ ಸಂಬರ ಅಲಿಪುರ ಗ್ರಾಮದ ಜನರ ಸಮಸ್ಯೆಯನ್ನ ಶಾಸಕರು ಆಲಿಸಿದರು. ಮೂಲಭೂತ ಸೌಕರ್ಯ ಹಾಗೂ ಕಾರ್ಮಿಕರಿಗೆ ಸೇಫ್ಟಿ ನೀಡದ ಆರೋಪ ಕೇಳಿಬಂದಿದೆ. ರಾಮನಗರದ ಚನ್ನಪಟ್ಟಣ ಕೆಎಂಎಫ್ ಆಡಳಿತ ಮಂಡಳಿಯ ವಿರುದ್ಧ ಹೊರಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಡೆಡ್ಲಿ ಡೇಂಜರಸ್ ಆಗಿದೆ. ಮೆಹಂದಿಯಿಂದ ಚರ್ಮರೋಗ ಸಮಸ್ಯೆ ಹೆಚ್ಚಳ ಆಗಿದೆ. ಕಾಸ್ಮೆಟಿಕ್ ಆಕ್ಟ್ ಅಡಿ ಕಡಿವಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂನಲ್ಲಿ ಕಳ್ಳತನ ನಡೆದಿದೆ. 13 ಗ್ಯಾಸ್ ಕಟರ್ನಿಂದ ಎಟಿಎಂ ಮಿಷನ್ ಕಟ್ ಮಾಡಿ ಕಳ್ಳತನ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಸಂಡೂರು ತಾಲೂಕಿನ ಕುರೇಕುಪ್ಪ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿರುವುದು. ಕುರೇಕುಪ್ಪ ಜಾನುವಾರು ಸಂವರ್ಧನೆ ಮತ್ತು ತರಬೇತಿ ಕೇಂದ್ರ. ರಾಯಚೂರು ಗಡಿ ಭಾಗದಲ್ಲಿ ಕೋಳಿ ಉತ್ಪನ್ನ ಹಕ್ಕಿ ಸಾಕಾಣಿಕೆ ನಿಷೇಧ ಮಾಡಲಾಗಿದೆ. ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಆದೇಶಕ್ಕೂ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಗಿಲ್ಲೆಸುಗೂರು ಚೆಕ್ಪೋಸ್ಟ್ನಲ್ಲಿ ಪರಿಶೀಲನೆ ಮಾಡದೆ ಗಡಿ ಭಾಗದ ಚೆಕ್ಪೋಸ್ಟ್ಗೆ ಬೀಗ ಹಾಕಲಾಗಿದೆ. ಮಂಗಳೂರಿನ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ ನಾಪತ್ತೆಯಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ. ತಿರುಗುಪ್ಪ ತಾಲೂಕಿನ ಹುಳೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಶಾಲೆಗಳಿಗೆ ವಿತರಣೆ ಮಾಡುವಂತಹ ಅಕ್ಕಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಮಂಗಳೂರಿನ ನೆಲ್ಲಿದಡಿ ಗುತ್ತುವಿನ ದೈವಾರಾಧನೆಗೆ ಎಸ್ಸಿಜಿ ಅಧಿಕಾರಿಗಳಿಂದ ಅಡ್ಡಿ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ವರದಿಯ ಬಳಿಕ ದಕ್ಷಿಣ ಕನ್ನಡ ಸಂಸದರು ಎಚ್ಚೆತ್ತುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನದ ಬಳಿ ಹಂಪಿ ಉತ್ಸವದ ನಿಮಿತ್ತ ಸಾವಿರಾರು ಜನರು ಯೋಗ ಮಾಡಿದ್ದಾರೆ. ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಜೀವಿ ಧಾಮಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ.